ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ ಸಲುವಾಗಿ ಪಾರಂಪರಿಕ ವಿಧಿ ಗೋನೆ ಮುಹೂರ್ತವನ್ನು ಮಂಗಳವಾರ ನಡೆಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರು ಗೋನೆ ಮುಹೂರ್ತ ನೆರವೇರಿಸಿದರು. ದೇವಾಲಯದ ಪೂರ್ವಶಿಷ್ಟ ಸಂಪ್ರದಾಯದಂತೆ ಬೆಳಿಗ್ಗೆ ದೇವಾಲಯದ ಸತ್ಯಧರ್ಮ ನಡಿಯಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿ ಚೆಂಡೆ, ಜಾಗಟೆ, ಶಂಖಧ್ವನಿ ವಾದ್ಯ ಸಹಿತ ದೇವಾಲಯದ ರಥಬೀದಿ ಹಾದಿಯಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ದೇವಾಲಯದ ಪಕ್ಕದ ತೋಟದಲ್ಲಿ ಈ ಗೋನೆ ಮುಹೂರ್ತ ನೆರವೇರಿಸಲಾಯಿತು. ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ ಅವರು ಸಹಕರಿಸಿದರು. ಈ ಸಂದರ್ಭ ಶಾಸಕ ಅಶೋಕ್ ಕುಮಾರ್ ರೈ, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೇಶ್ವರ್ ಭಟ್, ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ಮಾಜಿ ಮುಕ್ತೇಸರರಾದ ಎನ್.ಕೆ. ಜಗನ್ನಿವಾಸ್ ರಾವ್, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿನಯ್ ಸುವರ್ಣ ಮತ್ತಿತರರು ಈ ಸಂದರ್ಭ ಭಾಗಿಯಾಗಿದ್ದರು. ಇನ್ನು ಏಪ್ರಿಲ್ 10ರಂದು ಧ್ವಜಾರೋಹಣದೊಂದಿಗೆ ಜಾತ್ರಾ ವಿಧಿವಿಧಾನಗಳು ವಿದ್ಯುಕ್ತವಾಗಿ ಆರಂಭವಾಗಲಿದೆ. ಸಂಪೂರ್ಣ ಕಾಪಾಡುವುದಕ್ಕಿಂತ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಸ್ವಾಮಿ ಹರ ಶಂಭೋ ಮಹಾದೇವ ವಿಶ್ವ ಮಹಾಲಿಂಗೇಶ್ವರ ದೇವರ ಗೊನೆ ಮುಹೂರ್ತ ಕಾರ್ಯಕ್ರಮ ಇವತ್ತು ನಡೆದಿದೆ. ಗೊನೆ ಕಡಿಯುವಂಥ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ 9:20ಕ್ಕೆ ಇತ್ತು. ಆ ಕಾರ್ಯಕ್ರಮ ಆಗಿ ಜಾತ್ರೆ ಮಹೋತ್ಸವಕ್ಕೆ ಆರಂಭ ಆಗುವಂಥ ಕೆಲಸ ಇವತ್ತಿಂದ ಆಗಿದೆ. 10ನೇ ತಾರೀಕಿನಿಂದ 20 ತಾರೀಕಿವರೆಗೆ ಮಹಾಲಿಂಗೇಶ್ವರ ದೇವರ ವರ್ಷಂಪ್ರತಿ ನಡೆಯುವಂಥ ಜಾತ್ರೋತ್ಸವ ನಡೆಯುತ್ತದೆ. ಈ ಸಲ ಒಂದು ಹೊಸ ರೀತಿಯಲ್ಲಿ ಸಲ ಅನ್ನ ಸಂತರ್ಪಣೆಯನ್ನು ದೇವಸ್ಥಾನದ ಎದುರು ಭಾಗದಲ್ಲಿ ಮಾಡಿದ್ದೇವೆ. ಸುಮಾರು 8ರಿಂದ 10 ಸಾವಿರ ಜನರಿಗೆ ಏಕಕಾಲದಲ್ಲಿ ಊಟ ಮಾಡುವಂಥ ವ್ಯವಸ್ಥೆಗಳನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನಂತರ ಎದುರುಗಡೆ ಇರುವಂಥ ಗದ್ದೆಯಲ್ಲಿರುವಂಥ ಜಾಗ ಏನಿತ್ತು ಅದನ್ನೆಲ್ಲ ಶುಚಿತ್ವ ಕ್ಲೀನ್ ಮಾಡುವಂಥ ಕೆಲಸ ಮಾಡಿ ಇನ್ನಷ್ಟು ಜನರಿಗೆ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿದೆ. ಬೇರೆ ಬೇರೆ ದೇಶದಿಂದ, ರಾಜ್ಯದ ಹೊರಗಿಂದ ನೀವು ಮಕ್ಕಳು, ಮಹಿಳೆಯರು ಎಲ್ಲರನ್ನು ಕರ್ಕೊಂಡು ಬರ್ಬೋದು. ಎಲ್ಲರಿಗೆ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ಬಂದು ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾರೆ. ದೇವರ ವಾರ್ಷಿಕ ಜಾತ್ರೆ ಇವತ್ತು ಗೊನೆ ಮುಹೂರ್ತಗೊಂಡಿದೆ. ನಾವು ಇವತ್ತು ಇಲ್ಲಿ ಕಳೆದ ಸಲದ ಜಾತ್ರೆಯಿಂದ ಹಾಗೆ ಅವು ಮೊನ್ನೆ ಹೇಳಿದ್ರು, ಉಳ್ಳಾಲ್ತಿ ಬರುವ ಹೊತ್ತಲ್ಲಿ ಮಹಾಲಿಂಗೇಶ್ವರ ದೇವರು ಎದುರುಗೊಂಬ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷತೆ ಕಾಣಬೇಕಂತೇಳಿ. ವಿಶೇಷತೆ ಅಂತೇಳಿ ನೋಡಿ, ಅಲ್ಲಿ ಮೊನ್ನೆ ಆಫೀಸನ್ನು ತೆರವುಗೊಳಿಸಿ ಒಂದು ಅಗಲ ಮಾಡುವ ವ್ಯವಸ್ಥೆ, ಮತ್ತು ಆ ಸಂದರ್ಭದಲ್ಲಿ ಒಂದು ಹೊಸತನದ ಸಿಡಿಮದ್ದು, ಯಾವುದೇ ಶಬ್ದ ಇಲ್ಲದೆ ಶಾರ್ಟ್ಗಳೆಲ್ಲ ಜಾಸ್ತಿ ಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಕಳದ ಸೋನಿ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮತ್ತು ಅನ್ನದಾನದ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಸಾಗಬೇಕು. ಯಾವುದೇ ಒಂದು ಪ್ರಸಾದ ಕೊಡುವಲ್ಲಿ ಆಗಲಿ, ಊಟದ ವ್ಯವಸ್ಥೆ ಕೊಡುವಾಗಲಿ ಕ್ಯೂ ನಿಂತುಕೊಂಡು ಹೆಂಗಸರೆಲ್ಲ ಹೆಚ್ಚು ಹೊತ್ತು ನಿಲ್ಲುವಂತೆ ಆಗಬಾರ್ದು. ತಕ್ಷಣ ಅದಕ್ಕೆ ಪ್ರಸಾದವನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಕೊಡಬೇಕಂತೇಳಿ ಶಾಸಕರು ನಮಗೆ ಹೇಳಿದ್ದಾರೆ.